ನಮಸ್ಕಾರ ವೀಕ್ಷಕರೇ, ಆಪ್ಕಿ ಆವಾಜ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಾಂಗ್ರೆಸ್ ಮುಖಂಡ ನಜೀರ್ ಅಹಮದ್ ಸುಲ್ತಾನ್ ಶೇಖ್ ಅವರು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಸಲೀಂ ಅಹಮದ್ ಅವರನ್ನ ಭೇಟಿ ಮಾಡಿ ತಮ್ಮನ್ನ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಮ್ಮ ಅಜ್ಜ ದಿವಂಗತ ಕಾದಿರ್ ಸಾಬಾ ಅಬ್ದುಲ್ಲಾ ಸಾಬಾ ಶೇಖ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಸಹಕಾರಿ ಧುರೀಣರು ಹಾಗೂ ಆಗಿನ ಮುಂಬೈ ಪ್ರಾಂತ್ಯದ ಶಾಸಕರಾಗಿದ್ದರು. ತಂದೆ ಅಲ್ಹಾಜ್ ಸುಲ್ತಾನ ಸಾಬ್ ಶೇಖ್ ಅವರು ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದರು ಎಂದು ತಿಳಿಸಿದರು. ತಾವು ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಗೋಕಾಕ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ನಗರಸಭೆ ಅಧ್ಯಕ್ಷ ಸೇರಿದಂತೆ ಹಲವು ಹುದ್ದೆಗಳನ್ನು ನಿರ್ವಹಿಸಿರುವುದಾಗಿ ಹೇಳಿದರು. ಗೋಕಾಕ್ ಕ್ಷೇತ್ರದಿಂದ ಇದುವರೆಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನ ಸಿಕ್ಕಿಲ್ಲ. ಈ ಬಾರಿ ತಮ್ಮ ಸೇವೆ ಹಾಗೂ ಅನುಭವವನ್ನು ಪರಿಗಣಿಸಿ ಪಕ್ಷವು ನ್ಯಾಯ ಒದಗಿಸಲಿದೆ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದರು. ನನ್ನ ಹೆಸರು ನಜೀರ್ ಅಹಮದ್ ಸುಲ್ತಾನ್ ಸಾಬ್ ಶೇಖ್ ಅಂತ ಹೇಳಿ, ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ಗೋಕಾಕದವನು. ಸುಮಾರು 15 ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. 2 ಸರಿ ಕೌನ್ಸಿಲರು, ಒಮ್ಮೆ ನಗರಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಅನೇಕ ನಮ್ಮ ಮೈನಾರಿಟಿ ಸಂಘ ಸಂಸ್ಥೆಗಳಲ್ಲಿ ಅಮಾನತಾಗಲಿ, ಅಂಜುಮನ್ ಆಗಲಿ, ನಮ್ಮ ಕಾಲೇಜ್ ತಂಜೀಮ್ ಎಜುಕೇಶನ್ ಕಾಲೇಜ್ ಆಗಲಿ ಎಲ್ಲ ನಾನು ಚೇರ್ಮನ್ ಆಗಿ ಕೆಲಸ ಮಾಡಿ, ಎಲ್ಲ ರಂಗದಲ್ಲೂ ಸಾಮಾಜಿಕವಾಗಿ ಆಗಲಿ, ಸಹಕಾರ ಮತ್ತು ಎಜುಕೇಶನ್ದಲ್ಲಿ ಎಲ್ಲರಲ್ಲೂ ನಾನು ಒಂದು ಸ್ವಲ್ಪ ಅನುಭವಿಸಿದ್ದೆ. ಈಗ ಕನಿಷ್ಠ 2014ರಿಂದ ನಾನು ಯಾವುದಾದ್ರೂ ನಿಗಮ ಅಧ್ಯಕ್ಷ ಅಥವಾ MLC ಅಂತ ಹೇಳಿ ಪ್ರಯತ್ನ ಮಾಡಿದ್ದೆ. 2 ಸರಿ ಇದು 2ನೇ ಸರಿ MLC ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ನಮ್ಮದೇ ಸರ್ಕಾರ ಇರೋದ್ರಿಂದ ನನಗೆ ಸಹಾಯ ಮಾಡ್ತಾರ ಅಂತ ಹೇಳಿ ನಾನು ನಂಬಿದ್ದೀನಿ. ಇವತ್ತು ಹುಬ್ಬಳ್ಳಿಯಲ್ಲಿ ಬಿಕೆ ಹರಿಪ್ರಸಾದ್ ನಮ್ಮ KPCC ಅಧ್ಯಕ್ಷರು ಬಂದಿದ್ರು, ಅವ್ರಿಗೆ ನಾನು ಮನವಿಯನ್ನು ಕೊಟ್ಟಿದ್ದೆ. ಮತ್ತು ಸಲೀಂ ಅಹಮದ್ ಅವ್ರಿಗೂ ಮನವಿಯನ್ನ ಅರ್ಪಿಸಿದ್ದೀನಿ. ನಮ್ಮ ಅಜ್ಜ ಅವರು 1952ರಲ್ಲಿ ಬಾಂಬೆ ಕರ್ನಾಟಕ ಗೌರ್ಮೆಂಟ್ ನಲ್ಲಿ MLA ಆಗಿ ಫಸ್ಟ್ ಬೆಳಗಾವಿ ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು. ಸ್ವತಂತ್ರ ಸಿಕ್ಕ ನಂತರ ಅವರು ಫಸ್ಟ್ ಧ್ವಜಾರೋಹಣ ಬೆಳಗಾವಿ ಡಿಸ್ಟಿಕ್ ಕಾಂಗ್ರೆಸ್ ಮಾಡಿದ್ರು. ಅಂದ್ರೆ ನಮ್ ಬ್ಲಡ್ ಅವಾಲಿಂದ 1924ರಿಂದಲೂ ಸಹಿತ ನಾವು ಕಟ್ಟ ಕಾಂಗ್ರೆಸ್ಸರಾಗಿ ಕೆಲಸ ಮಾಡಿದ್ವಿ ಮತ್ತು ಇನ್ನು ಇದ್ದೀವಿ, ಕಾಂಗ್ರೆಸ್ ನಲ್ಲೇ ಇದ್ದೀವಿ. ಬೇಕಾದಷ್ಟು ಏನೋ ಇದಾದ್ರೂ ನಾ ಕಾಂಗ್ರೆಸ್ ಪಕ್ಷ ಬಿಟ್ಟ ನಮ್ ಗೋಕಾಕದಲ್ಲಿ ಹೋಗಿಲ್ಲ. ವಕೀಲರು ಮತ್ತು ಕರ್ನಾಟಕ ರಾಜ್ಯ ನವಾಬ್ ಪಂಜಾಬ್ ಸಂಘದ ಉಪಾಧ್ಯಕ್ಷರಲ್ಲ. ಕಳೆದ 78 ವರ್ಷಗಳಿಂದ ಬಾಂಬೆ ಕರ್ನಾಟಕದಲ್ಲಿ ಇನ್ನೂವರೆಗೂ ಮುಸ್ಲಿಮರಿಗಾಗಿ ಯಾವುದೇ ಒಂದು ವಿಧಾನ ಪರಿಷತ್ತಿನ ಸದಸ್ಯರಾಗಲಿ, ರಾಜ್ಯಸಭೆಯ ಸದಸ್ಯರಲ್ಲಾಗಿ ಕಾರ್ಯ ಸರ್ಕಾರ ಮಾಡಿಲ್ಲ. 78 ವರ್ಷದಿಂದ ಸಹ, ಪೂರ್ವದಿಂದಲೂ ಸಹ ನಮ್ಮ ಮುಸ್ಲಿಂ ಜನಾಂಗದವರು ಕಾಂಗ್ರೆಸ್ ಬೆಂಬಲ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮನ್ನ ಇವರೆಲ್ಲ ಕಡೆಗಣಿಸ್ತಾ ಇದ್ದಾರೆ. ಈಗ ಮೊಟ್ಟ ಮೊದಲನೇದಾಗಿ ಬಾಂಬೆ ಕರ್ನಾಟಕದಿಂದ ನಮ್ಮ ಶೇಖ್ ಸಾಹೇಬರು MLCಯನ್ನು ಕೇಳ್ತಾ ಇದ್ದಾರೆ. ಈ ಹಿಂದೆ ಅವರು ಕೇಳಿದ್ರು, ಈಗಲೂ ಸಹ ಅವರು ಪ್ರಸ್ತುತ ಈ ಮುಂಬರುವ ವಿಧಾನ ಪರಿಷತ್ ನಾಮಿನೇಟ್ ಅವ್ರು ಮಾಡ್ಬೇಕಂತ ಹೇಳಿ ನಾವೆಲ್ಲ ಸಾರ್ವಜನಿಕರು ಮತ್ತು ನಮ್ಮ ನವಾಬ್ ಕರ್ನಾಟಕ ಪಂಜಾಬ್ ಸಂಘ ವತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.